ಸಿದ್ದು, ಏನ್ ಸಿದ್ದು ಇನ್ನೂ ಹೀಗೆ ನಿಂತ್ಕೊಂಡಿದ್ದೀರಾ? ಮನೇಲಿ ಆಲ್ರೆಡಿ ಮದ್ವೆ ಡೇಟ್ ಫಿಕ್ಸ್ ಆಗೋಯ್ತು. ಇನ್ನು ನೀವ್ ಹೀಗೆ ಇದ್ರೆ ನಿಮ್ ಪ್ರೀತಿನ ಉಳಿಸ್ಕೊಳಕ್ಕಾಗಲ್ಲ ಸಿದ್ದು. ನೀವ್ ಈಗ್ಲೂ ಭಾವನಾ ಅವ್ರ ಹತ್ರ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಳ್ದೆ ಹೋದ್ರೆ ಮುಂದೆ ಇನ್ ಯಾವತ್ತೂ ಹೇಳ್ಕೊಳಕ್ಕಾಗಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ, ಯೋಚನೆ ಮಾಡಿ. ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ಅದಕ್ಕೆ. ಭಾವನವ್ರಂತೂ ಬಿಡೋದಕ್ಕಾಗದೇ ಇಲ್ಲ. ಈ ಪೂರ್ವಿ ಅವ್ರಂದ್ರೆ ಇಷ್ಟ ಇಲ್ಲ ಅಂತ ಮನೆಯವ್ರಿಗೆ ಹೇಳೋದಕ್ಕೂ ಆಯ್ತಿಲ್ಲ. ಏನ್ ಸಿದ್ದು, ಭಾವನಾ ಅವ್ರನ್ನ ಬಿಡಕ್ಕಾಗಲ್ಲ ಅಂತ ಒಳ್ಳೆ ತಾಳಿ ಕಟ್ಟಿರೋರ್ ತರ ಹೇಳ್ತಾ ಇದ್ದೀರಾ? ಹಂಗೇನಿಲ್ಲ ಅದಕ್ಕೆ. ಮನಸ್ಸು ತುಂಬ ನನ್ನ ಭಾವನವರೇ ತುಂಬ್ಕೊಂಡಿರುವಾಗ ಅವ್ರು ನಿಂಗೆ ಬಿಡೋಕ್ಕಾಯ್ತದೆ ಅಂದೆ. ಈ ಸಿದ್ದೇಗೌಡ್ರು ಏನಿದ್ರು ಅವ್ರಿಗಷ್ಟೇ. ಹಾಗೆ ಅಂತ ಇನ್ನು ನಿಮ್ಮ ಮನಸ್ಸಲ್ಲೇ ಪ್ರೀತಿನ ಎಷ್ಟು ದಿವಸ ಮುಚ್ಚಿಟ್ಕೊಂಡಿರ್ತೀರಾ ಸಿದ್ದು? ಅವ್ರ ಹತ್ರ ಹೇಗಾದ್ರೂ ಮಾಡಿ ನಿಮ್ಮ ಭಾವನೆಗಳನ್ನ ಹೇಳ್ಕೋಬೇಕು ಅಲ್ವಾ? ನಿಮ್ಮ ಪ್ರೀತಿನ ಅವ್ರ ಹತ್ರ ಹೇಳ್ಕೊಂಡಿರ್ತಾನೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗೋದು. ಆಗ ಏನಾದ್ರೂ ಒಂದು ಮಾಡ್ಬೋದು. ನೋಡಿ ಸಿದ್ದು, ಪ್ರೀತಿನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಷ್ಟು ಅದು ಭಾರ ಆಗ್ತಾ ಹೋಗುತ್ತೆ ಹೊರತು ಹಗುರ ಆಗಲ್ಲ. ಅದಕ್ಕೆ ನೀವೇ ಏನಾದ್ರು ಒಂದು ಮಾಡಿ ಈ ಮನೆಯವ್ರು ನಡ್ಕೋತಿರೋದು ನೋಡಿದ್ರೆ ನಂಗೆ ಏನು ಮಾಡಬೇಕು ಅಂತ ತಲೆನೂ ಓಡ್ತಿಲ್ಲ. ನೀವೇ ಏನಾದ್ರು ಒಂದು ಸಹಾಯ ಮಾಡಿ ಅದಕ್ಕೆ. ನನ್ನ ಕೈಲಾದಷ್ಟು ಅಲ್ಲ, ನನ್ನ ಕೈ ಮೀರಿ ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೀನಿ ಸಿದ್ದು. ಇದಕ್ಕಿಂತ ಹೆಚ್ಚಾಗಿ ನೀನು ಏನು ಮಾಡಲಿ ಹೇಳಿ? ಮನೇಲಿ ಆಲ್ರೆಡಿ ಮದುವೆ ಡೇಟ್ ಕೂಡ ಫಿಕ್ಸ್ ಆಗೋಗಿದೆ. ಈಗ ನಾನು ಅವ್ರ ಹತ್ರ ಹೋಗಿ ಸಿದ್ದುಗೆ ಪೂರ್ವಿನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಹಾ, ನೋಡಿ ಸಿದ್ದು, ಈ ವಿಷಯ ನಿಮಗೆ ಚೆನ್ನಾಗೇ ಗೊತ್ತಿದೆ. ನಾನೀ ಮನೆ ಸೊಸೆನೇ ಇರ್ಬೋದು, ಆದರೆ ಇಲ್ಲಿ ನನ್ನ ಮಾತಿಗೆ ಯಾವ ಬೆಲೆನೂ ಇಲ್ಲ. ಇನ್ನೇನಿದ್ರು ನೀವೇ ಒಂದು ಗಟ್ಟಿಯಾಗಿರೋ ನಿರ್ಧಾರ ತಗೋಬೇಕು. ಹಾಗಾದ್ರೆ ಈಗ ನಾನು ಏನು ಮಾಡಬೇಕು ಅಂತೀರಾ? ನಿಮ್ಮ ಹತ್ರ ಇರೋದು ಒಂದೇ ಆಪ್ಷನ್ಸ್ ಇದೆ. ಭಾವನಾ ಅವ್ರ ಹತ್ರ ಹೋಗಿ ನಿಮ್ಮ ಪ್ರೀತಿನ ಹೇಳ್ಕೋಬೇಕು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ಆಗ ನಾನು ಹೇಳಿದಾಗೆ ಏನಾದ್ರೂ ಒಂದು ದಾರಿ ಸಿಗ್ಬೋದು. ಎಣಿಸಿದ್ದೀನಿ, ತಗೊಳ್ಳಿ. ಏನು ಸರ್, ಇಷ್ಟು ದುಡ್ಡು ಕೊಟ್ಟಿದ್ದೀರಾ? ಇದನ್ನ ತಗೊಂಡು ಏನು ಮಾಡೋಕ್ಕಾಗತ್ತೆ? ನಮಗೂ ಸ್ವಲ್ಪ ಅಡ್ವಾನ್ಸ್ ಕೊಡಬಾರ್ದಾ? ರೀ, ಏನ್ರಿ ನೀವು ಎಷ್ಟು ದುಡ್ಡು ಕೊಟ್ಟರು ನಿಮ್ಗೆ ತೃಪ್ತಿನೇ ಇಲ್ಲ? ನೀವು ಲೇಬರ್ಸ್ಗೆ ಪೇಮೆಂಟ್ ಕೊಡೋಕೆ ಹೇಳಿದ್ರಿ, ಕೊಟ್ಟಿದ್ದೀನಿ. ಇನ್ನು ಇಟ್ಟಿಗೆ ಸಿಮೆಂಟ್ಗೆ ಹೇಳಿದ್ದೀನಿ, ಅವ್ರು ತಂದು ಹಾಕ್ತಾರೆ. ಇನ್ನೇನು ಬೇಕು? ನನ್ನನ್ನೇನು ದುಡ್ಡು ಫಿಟ್ ಮಾಡೋ ಮಿಷನ್ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ನೀವು? ಏನು ಸರ್, ಸ್ವಲ್ಪ ಅಡ್ವಾನ್ಸ್ ಕೊಡಿ ಅಂತ ಕೇಳಿದ್ದಕ್ಕೆ ಈ ಥರ ಕೂಗಾಡ್ತಾ ಇದ್ದೀರಾ? ಈಗೆಲ್ಲ ನೀವು ಮಾತಾಡಿದ್ರೆ ನಾನು ಕೆಲಸನೇ ಮಾಡಲ್ಲ. ತಗೊಳ್ಳಿ. ನಿಮಗೆ ದುಡ್ಡು ಕೊಡೋದು ಇನ್ಯಾರಿಗೆ ಕೊಡಲಿ? ಬೇಜಾರು ಮಾಡ್ಕೊಬೇಡಿ. ನೋಡಿ, ಈಗ ಅಡ್ಜಸ್ಟ್ ಮಾಡಿರೋ ದುಡ್ಡಲ್ಲಿ ನಿಮ್ಮ ಪೇಮೆಂಟು, ಸ್ವಲ್ಪ ಮೆಟೀರಿಯಲ್ಸ್ ಪೇಮೆಂಟು, ಅದೆರಡು ಕೊಟ್ಟಿದ್ದೀನಿ. ಇನ್ನು ನನ್ನ ಹತ್ರ ಇಲ್ಲ ಸಮಯ, ಎಲ್ಲಿಂದ ತರಲಿ ಹೇಳಿ? ಸರ್, ಅದು ನಿಮ್ಮ ಪಾಡು ಸರ್. ಹಾಗಂತ ನಮ್ಮ ಜೀವನನ ನಾನು ನೋಡ್ಕೋಬಾರ್ದಾ? ನೀವು ಕೊಟ್ಟಿರೋ ದುಡ್ಡನ್ನ ಕೆಲಸದವ್ರು ಕೊಟ್ಟರೆ ನಾನೇನು ಮಾಡಲಿ? ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ ತಾನೆ. ನಾವು ದುಡ್ಡು ಕೊಡೋವರೆಗೂ ಬಿಡಲ್ಲ ನೀವು. ಹೇಗಿದ್ಯಾ ಸೌಪಿ? ಚೆನ್ನಾಗಿಲ್ಲ ಕಣೆ, ಸಿಚುವೇಶನ್ ತುಂಬ ಕೆಟ್ಟದಾಗಿದೆ. ಡೋಂಟ್ ವರಿ, ಈಗ ನೀವಿಬ್ಬರಿಗೂ ಖುಷಿ ಆಗುವಂತೆ ಒಂದು ವಿಚಾರ ತಂದಿದ್ದೀನಿ ನಾನು. ಸಿದ್ದು ಮತ್ತೆ ಪೂರ್ವಿ ಮದುವೆ ಡೇಟ್ ಫಿಕ್ಸ್ ಆಯ್ತು. ಸೆಪ್ಟೆಂಬರಲ್ಲೇ ಅವ್ರ ಮದುವೆ. ಅಂತೂ ಇಂತೂ ನಾವು ಅನ್ಕೊಂಡಾಗೆ ಎಲ್ಲ ನಡೀತಾ ಇದೆ. ನೀಲು, ನಿಜವಾಗ್ಲೂ ಇದು ಖುಷಿ ಕೊಡೋ ಸುದ್ದಿನೇ. ಅದ್ ಸರಿ, ಮದ್ವೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯ್ತಾ? ಎಲ್ಲ ಪ್ರಿಪ್ರೇಷನ್ಸ್ ಜೋರಾಗೆ ನಡೀತಾ ಇದೆ ಸೋಪಿ. ಮದ್ವೆನ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಎಲ್ಲರೂ ಓಡಾಡ್ತಿದ್ದಾರೆ. ವೆರಿ ನೈಸ್. ಹಾಗಾದ್ರೆ ನಾಳೆಯಿಂದ ನಾನು ರವಿ ಆ ಮದ್ವೆ ಪ್ರಿಪರೇಷನ್ಸ್ಗೆ ಜೊತೆ ಆಗ್ಬಿಡ್ತೀವಿ. ಅವ್ರ ಕಣ್ಣು ಮುಂದೆ ಓಡಾಡ್ಕೊಂಡಿದ್ರೆ ಅವರು ಇಂಪ್ರೆಸ್ ಆಗ್ತಾರೆ. ನಮಗೆ ಬೇಕಿರೋದು ಅದೇ ಅಲ್ವಾ? ಅಫ್ಕೋರ್ಸ್, ನೀವಿಬ್ರು ಖಂಡಿತ ಬರಲೇಬೇಕು.
ಆ್ಯಂಡ್ ಮದುವೆಲಿ ಓಡಾಡಲೇಬೇಕು. ಆಗ್ಲೇ ತಾನೆ ನೀವು ಅನ್ಕೊಂಡಿರೋದು ಕೂಡ ಎಲ್ಲ ನಿಜ ಆಗೋದು. ಬಟ್ ನಿಮ್ಮ ಮನೆಯವರಿಂದ ಈ ಮದುವೆಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕು. ಏನೇ ಹೇಳ್ತಿದ್ಯಾ? ನಮ್ಮ ಮನೆಯವರಿಂದ ನಿನಗೇನಕ್ಕೆ ತೊಂದರೆ ಆಗುತ್ತೆ? ಫಸ್ಟ್ ಆಫ್ ಆಲ್ ನಮ್ಮ ಮನೆಯವರು ಅಂತಂದ್ರೆ ಇರೋದು ನಾನು ರವಿ ಇಬ್ರೆ. ನಾವಿಬ್ರೆ ನಿನ್ಗೆ ಅಷ್ಟು ಸಪೋರ್ಟಿವ್ ಆಗಿದ್ದೀವಿ. ನಮ್ಮಿಬ್ರನ್ನ ಬಿಟ್ಟು ಇನ್ಯಾರಿದ್ದಾರೆ ಇಲ್ಲಿ ತೊಂದರೆ ಮಾಡೋದಕ್ಕೆ? ಇಲ್ಲ ಸೋಪಿ, ನಿಮ್ಮ ಮನೆಯವರು ಅಂದ್ರೆ ನೀವಿಬ್ರು ಮಾತ್ರ ಅಲ್ಲ. ಭಾವನಾ, ಅವಳಿಂದ ಈ ಮದುವೆಗೆ ಏನೂ ತೊಂದರೆ ಆಗಬಾರ್ದು ಅಂತ. ಅವಳು ಇವ್ರ ಅಣ್ಣನ ಮದುವೆ ಆಗಿಲ್ಲ ಅಂದಮೇಲೆ ಅವ್ರ ಮನೆಯವ್ರು ಹೆಂಗಾಗ್ತಾಳೆ? ಅವಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಮೇಲ್ನೋಟಕ್ಕೆ ಕಾಣೋಷ್ಟು ಸುಲಭ ಅಲ್ಲ. ನಮಗೆ ಗೊತ್ತಿಲ್ಲದೇನೂ ಎಷ್ಟೊಂದು ಸಂಬಂಧಗಳು ಹುಟ್ಕೊಂಡಿರುತ್ತೆ. ಸಿದ್ದು ಭಾವನಾನ ಲವ್ ಮಾಡ್ತಾ ಇದ್ದಾನೆ.